ಹೊಂಬಾಳೆ ನಿರ್ಮಾಣದ ರಿಷಬ್ ಶೆಟ್ಟಿ ಅಭಿನಯದ ಕಾಂತಾರ ಚಿತ್ರ ನೀವೀಗಾಗಲೇ ನೋಡಿದ್ದೀರಾ. ಈ ಚಿತ್ರ ದೊಡ್ಡ ಮಟ್ಟಿನ ಸಕ್ಸಸ್ ಕೂಡ ಆಗಿದೆ. ಕನ್ನಡ ಭಾಷೆಯಲ್ಲಿ ಬಂದರೂ ಆನಂತರ ಉಳಿದ ಭಾಷೆಗಳಲ್ಲಿ ಡಬ್ ಆಯಿತು. ಆ ಡಬ್ಬು ಆದ ಕಾರಣ ದೊಡ್ಡ ಮಟ್ಟಿಗೆ ಹಿಟ್ ಆಯಿತು. ಹೊಸ ರೀತಿಯ ಕತೆ ಜನಗಳಿಗೆ ತುಂಬ ಇಷ್ಟ ಆಯಿತು. ಇದುವರೆಗೆ ನೋಡದೇ ಇದ್ದ ಒಂದು ಹೊಸ ರೀತಿಯ ಸಂಸ್ಕೃತಿಯನ್ನು ದೇಶಾದ್ಯಂತ ಪ್ರಚಾರ ಮಾಡಿದ ಕೀರ್ತಿ ರಿಷಬ್ ಶೆಟ್ಟಿಗೆ ಸಲ್ಲುತ್ತೆ. ಕೇವಲ 16 ಕೋಟಿ ಬಜೆಟಲ್ಲಿ ನಿರ್ಮಾಣವಾದ ಈ ಚಿತ್ರ ಸುಮಾರು 450 ಕೋಟಿಗಿಂತ ಹೆಚ್ಚು ಕಲೆಕ್ಷನ್ ಮಾಡಿದೆ. ಅಂದರೆ ಅದು ದೊಡ್ಡ ಮಟ್ಟಿನ ಕನ್ನಡ ಚಿತ್ರರಂಗದ ಸಕ್ಸಸ್ ಗೆಲುವು ಅಂದರೆ ತಪ್ಪಾಗಲಿಕ್ಕಿಲ್ಲ. ಕಾಂತಾರ ಚಿತ್ರವನ್ನು ಭಾರತದ ವಿವಿಧ ಭಾಷೆಗಳಿಗೆ ಡಬ್ ಮಾಡುವ ಯಾವುದೇ ಯೋಚನೆ ರಿಷಬ್ ಶೆಟ್ಟಿ ಅವರಿಗೆ ಇರಲಿಲ್ಲ. ಕನ್ನಡದಲ್ಲಿ ಮಾತ್ರ ಬಿಡುಗಡೆ ಮಾಡುವ ಯೋಚನೆ ಇತ್ತು. ಬಟ್ ಜನರ ಬಾಯಿಂದ ಬಾಯಿಗೆ ಅದು ಹರಡಿದ ಪರಿಣಾಮವಾಗಿ ಎಲ್ಲ ಭಾಷೆಯವರು ಸಿನಿಮಾವನ್ನು ಡಬ್ ಮಾಡಿ ಅಂತ ಕೇಳಿದರು. ಹಾಗಾಗಿ ಅದು ಡಬ್ ಆಯಿತು. ಜೊತೆಗೆ ದೊಡ್ಡ ಮಟ್ಟಿನ ಸಕ್ಸಸ್ ಕೂಡ ಆಯಿತು. ಈಗ ಕಾಂತಾರ ಭಾಗ 1 ಬರ್ತಾ ಇದೆ. ಅಂದರೆ ಬಿಗಿನಿಂಗ್ ಏನಾಯಿತು, ಇದಕ್ಕೆ ಈ ದೈವ ಹೇಗೆಲ್ಲ ಹುಟ್ಟಿತ್ತು, ಆ ದೈವಕ್ಕೆ ಕಾರಣಗಳೇನು ಅದನ್ನು ಹೇಳ ಹೊರಟಂತಿದೆ. ಪರಶುರಾಮನ ಥೀಮ್ ಮೇಲೆ ಬರ್ತಾ ಇದೆ ಅಂತ ಒಂದು ಕತೆ ಹೇಳ್ತಾ ಇದೆ. ಇನ್ನೊಂದು ದೈವದಕ್ಕೆ ಕಾರಣಗಳೇನು, ಶಿವಾವತಾರದ ಪರಿಣಾಮಗಳೇನು ಅಂತ ಕೂಡ ಹೇಳ ಹೊರಟಂತಿದೆ. ಒಟ್ಟಿನಲ್ಲಿ ಈ ಚಿತ್ರ ಇನ್ನೊಂದು ದೊಡ್ಡ ಮಟ್ಟಿನ ಸಕ್ಸಸ್ ಕೂಡ ಆಗಲಿದೆ ಅಂತ ಹೇಳ್ತಾ ಇದೆ. 1000 ಕೋಟಿ ಕಲೆಕ್ಷನ್ ಆಗ್ಬೋದು ಅಂತಲೂ ಹೇಳ್ತಾ ಇದ್ದಾರೆ. ಅಕ್ಟೋಬರ್ 2ಕ್ಕೆ ಅಂದರೆ ಈ ವರ್ಷವೇ ಈ ಚಿತ್ರ ಪ್ರಪಂಚದಾದ್ಯಂತ ಬಿಡುಗಡೆ ಕಾಣ್ತಾ ಇದೆ. ಈ ಚಿತ್ರ ದೊಡ್ಡ ಮಟ್ಟಿನಲ್ಲಿ ಸಕ್ಸಸ್ ಆಗಲಿ ಅಂತ ನಮ್ಮ ಹಾರೈಕೆ. ರಿಷಬ್ ಶೆಟ್ಟಿ ಅವರು ಈ ಟೈಮಲ್ಲಿ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ. ಜೊತೆಗೆ ಒಂದು ಹೊಸ ರೀತಿಯ ಪೋಸ್ಟರ್ ಕೂಡ ಬಿಡುಗಡೆಯಾಗಿದೆ. ನೀವೀಗ ಕಾಣ್ತಾ ಇರೋ ಪೋಸ್ಟರ್ ಕೂಡ ಅದುವೇ. ಆ ಮೂಲಕ ಸಿನಿಮಾ ಯಾವಾಗ ಬಿಡುಗಡೆ ಆಗ್ತಾ ಇದೆ, ಹೇಗೆ ಬಿಡುಗಡೆ ಆಗ್ತಾ ಇದೆ ಅಂತ ಕೂಡ ಹೇಳಿದ್ದಾರೆ. ಇನ್ನು ಟೀಸರ್ ಟ್ರೈಲರ್ ಬರಬೇಕಷ್ಟೇ. ಅದು ಹೇಗಿರುತ್ತೆ ಅಂತ ನಾವು ಕಾದು ನೋಡೋಣ. ಸಿನಿಮಾಕ್ಕಾಗಿ ನೀವು ಅಕ್ಟೋಬರ್ 2ಕ್ಕೆ ಕಾಯಲೇಬೇಕು. ನಾನು ಕಾಯಬೇಕು, ನೀವು ಕಾಯ್ತಾ ಇರಿ.